ಹಲೋ, ಇವಾಗ ಎಲ್ಲಿದ್ದೀರಾ? ಹಲೋ ಹಲೋ, ಇಲ್ಲಿ ಅನ್ವರ್. ನಾನ್ ಮಾಯಾ. ಗೊತ್ತಾಯ್ತು. ಅಡ್ರೆಸ್ ಕಂಡು ಹಿಡಿಯಕ್ಕೆ ಸ್ವಲ್ಪ ಕಷ್ಟ ಆಯ್ತಾ? ಸ್ವಲ್ಪ. ಏನು ಕೊಟ್ಟು ಕಳಿಸ್ಬೇಡಿ ಅಂತ ನಾನು ಅಮ್ಮಂಗೆ ಹೇಳಿದ್ದೆ. ಮಾವಿನಕಾಯಿ ಉಪ್ಪಿನಕಾಯಿ ಇಲ್ಲಿ ಸಿಗುತ್ತೆ ಅಂತ ಅಮ್ಮಂಗೇನ್ ಗೊತ್ತು. ಸುಮ್ನೆ ಬೇರೆಯವರ ಕಷ್ಟ ಕೊಡಕ್ಕೆ. ಊರಿನ ಜನ ಪ್ರೀತಿ ಹೀಗೆ ತಾನೇ ತೋರ್ಸೋದು. ಇದು ಕೆಡದೆ ತುಂಬಾ ದಿನ ಇರುತ್ತೆ ಅಂತ ಅಮ್ಮ ಹೇಳಿದ್ರು. ಆ ಧೈರ್ಯದ ಮೇಲೆ ಇಷ್ಟೊಂದು ತಗೊಂಡ್ಬಂದೆ. ತಗೊಳ್ಳಿ. ಥ್ಯಾಂಕ್ ಯು. ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಹೋದ್ವಾರ ತಾನೇ ಪಾಸ್ ಮಾಡಿದೆ. ಕೆಲ್ಸ ಏನಾದ್ರೂ ಸರಿ ಆಯ್ತಾ? ಒಂದು ಸೆಕೆಂಡ್ ಹ್ಯಾಂಡ್ ಪಿಕಪ್ ನೋಡಿ ಇಟ್ಕೊಂಡಿದ್ದೀನಿ. ಸತ್ಯ ಹೇಳಬೇಕು ಅಂದ್ರೆ ಕೆಲಸ ಹುಡ್ಕೊಂಡ್ ಬಂದವನಲ್ಲ ನಾನು. ನನಗೆ ಬೇಕಾದವ್ರನ್ನ ಹುಡುಕ್ತಾ ಇದ್ದೀನಿ. ಅವ್ರೇನಾದ್ರೂ ಸಿಕ್ಕಿದ್ರೆ ಕರ್ಕೊಂಡು ಹೋಗೋದೇ ನನ್ನ ಕೆಲಸ, ಅಷ್ಟೇನೆ. ಅನ್ವರ್, ನೀವ್ ನಮ್ ಪಕ್ಕದವ್ರ ಅಲ್ವಾ? ಹೌದು. ಯಾರನ್ನ ಹುಡುಕ್ತಾ ಇದ್ದೀರಾ ಹೇಳಿ? ಮುಕುಂದ ಅಂತ. ಮುಕುಂದಣ್ಣ ಬಂದು ನಮ್ಮ ಪಾರ್ಟಿಯ ನಾಯಕ. ನನ್ನ ಆಡಿಸಿ ಬೆಳೆಸಿದವ್ರೆ. ಅದಲ್ಲದೆ ಅವ್ರು ನನಗೆ ಸ್ವಂತ ಅಣ್ಣ ಆಗಬೇಕು. 3 ವರ್ಷ ಆಯ್ತು. ಅವ್ರ ಬಗ್ಗೆ ಒಂದು ಮಾಹಿತಿನೇ ಇಲ್ಲ. ಮುಕುಂದಣ್ಣ ನನಗ್ ಗೊತ್ತು. ಮುಕುಂದಣ್ಣ ನಿನಗೆ ಗೊತ್ತಾ? ಪೊಲೆಲ ಇವತ್ತು ಸ್ವಲ್ಪ ಜಾಸ್ತಿ ಪೇಷನ್ಸ್ ಇದ್ದಾರೆ. ಸಂಜೆ ಅಬ್ರೇಲಿಗೆ ಬಂದ್ಬಿಡಿ. ಸರಿ. ಇಷ್ಟು ಇನ್ನೋಸೆಂಟ್ ಆಗಿರೋ, ಕೆಟ್ಟ ಗುಣ ಇಲ್ದೇ ಇರೋ ಒಬ್ಬ ಕನ್ನಡಿಗ ನನ್ನ ಲೈಫಲ್ಲಿ ನಾನು ನೋಡೇ ಇಲ್ಲ. ಮುಕುಂದಣ್ಣ ಅಂತವ್ರನ್ನ ಮೋಸ ಮಾಡಕ್ಕೆ ಆ ಹುಡುಗಿಗೆ ಹೇಗ್ ಮನಸ್ಸು ಬಂತು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವ್ನು ದುಡ್ಡು ತಗೊಂಡು ಟ್ರೈನಲ್ಲಿ ಹೋದ್ವಿ ಅಂತ ಶಾಕಲ್ಲಿದ್ದ ಮುಕುಂದಣ್ಣ ಮುಖ ನನ್ಗೆ ಈಗಲೂ ನೆನಪಿದೆ. ಇಲ್ಲಿ ಬಂದು ಮೊದಲು ವಿಚಾರಿಸಿದ್ದು ಸಿದ್ಧಾರ್ಥ ಹತ್ರನೇ. ಆದರೆ ಅವರು ಯುರೋಪಲ್ಲಿ ಯಾವುದೋ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗಿದ್ದಾರಂತೆ. ಆದರೆ ಮುಕುಂದಣ್ಣ ಅವ್ರು ಇದ್ದಿದ್ದ ಜಾಗದ ಬಗ್ಗೆ ಹೇಳಿದ್ರು. ಅವರಿಗೊಂದು ಪಾಕಿಸ್ತಾನ್ ಫ್ಯಾಮಿಲಿ ಆಗಿದ್ದಾರೆ. ಈಗಾಗಲೇ ಊರಲ್ಲಿ ಮಾಡಿರೋಂಥ ಸಾಲಗಳನ್ನ ತೀರಿಸಬೇಕು ಅಂತ ಹೇಳ್ತಾ ಇದ್ರು. ಆದರೆ 1 ವರ್ಷ ಆದಮೇಲೆ ಬ್ಯಾಂಕ್ ಕಾಸು ಬರುತ್ತೆ ಅಂತ ಹೇಳಿದ್ರು. ವೆಸ್ಟರ್ನ್ ಯೂನಿಯನ್ ಬ್ಯಾಂಕಿಂದ ಬರುತ್ತೆ ಅಂತ ಹೇಳಿದ್ರು. ಆ ಒಂದು ಪ್ರೂಫ್ ಹಿಡ್ಕೊಂಡು ಅಬ್ಬಾಸ್ ಅವ್ರನ್ನ ಕರ್ಕೊಂಡು ನಾನು ಬ್ಯಾಂಕ್ ಹೋದೆ. ಆದರೆ ಮುಕುಂದ ಅಣ್ಣನ ಹೆಸರಲ್ಲಿ ಕಾಸು ಆಗ್ತಿದ್ದು ಬೇರೆ ಯಾರೋ. ಇದನ್ನ ಇಟ್ಕೊಂಡು ನಾನು ಎಷ್ಟೇ ವಿಚಾರಣೆ ಮಾಡಿದ್ರು ಏನೂ ಗೊತ್ತಾಗಲಿಲ್ಲ. ಗಾಡಿ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಈಸಿಯಾಗಿ ಹುಡುಕ್ಬೋದು ಅಂತ. ಮುಕುಂದಣ್ಣ ಇದ್ದಾರೆ, ಇಲ್ಲೇ ಎಲ್ಲೋ ಇದ್ದಾರೆ. ಕಂಡಿಡಿಬೇಕಷ್ಟೇ. ಬರ್ತೀನಿ. ಸರಿ. ಮಾಯಾ, 4 ವರ್ಷ ಆಯ್ತು ಅಲ್ವಾ ಊರಿಗೋಗಿ? ಅಕ್ಕನಿಗೆ ಮಾಡ್ಬೇಕಾಗಿದ್ದೆಲ್ಲ ಮುಗೀತಲ್ವಾ? ಇನ್ಮೇಲೆ ಮನೆಗೆ ದುಡ್ಡನ್ನ ಕಳ್ಸೋದು ಬೇಡ. ನಿನ್ ಬಗ್ಗೆನೂ ಸ್ವಲ್ಪ ನೋಡ್ಕೊ. ಇದು ನಾನು ಕೊಡ್ತಿರೋ ಅಡ್ವೈಸ್ ಅಲ್ಲ, ಅಮ್ಮ ಹೇಳಿ ಕಳ್ಸಿದ್ದು. ಅನ್ವರ್, ನಾನು ಕೊಟ್ಟಿದ್ದ ವರ್ಗೀಸ್ ನಂಬರ್ ಇದೆಯಾ ಅಲ್ವಾ? ಕಾಲ್ ಮಾಡಕ್ ಮರಿಬೇಡಿ. ಥಾಮಸ್ ಅವ್ರ ಸ್ಥಳ ತುಂಬಾ ಸಲ ಬದಲಾಗಿದ್ರು ಇದನ್ನ ಎಸಿಬೇಕು ಅಂತ ಅನಿಸ್ಲಿಲ್ಲ. ಇದನ್ನ ನಾನು ಓಪನ್ ಕೂಡ ಮಾಡಿಲ್ಲ. ಇಷ್ಟು ಮಾತ್ರ ಸಾಕು. ಮುಂಚೆ ಪಕ್ಷದಲ್ಲಿದ್ದವರೆಲ್ಲ ಈಗ ಒಂದೊಂದು ಕಡೆ ಹೊರಟೋಗಿದ್ದಾರೆ. ಯಾರು ಊರಿಗೋಸ್ಕರ ಹೋರಾಡ್ತಿಲ್ಲ. ಆದ್ರೆ ಕರೀಂ ಮಾತ್ರ ಡ್ಯಾನ್ಸ್ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆದರೂ ಅದು ಯೂಸ್ಲೆಸ್ಸೇ. ಅವನೊಂದ್ಸರಿ ಹೋಗಿ ಮೀಟ್ ಮಾಡಿ. ಕುಡ್ದಿಲ್ವಾ? ಮುಕುಂದಣ್ಣನ ಬಗ್ಗೆ ಏನೂ ಹೇಳಿಲ್ಲ. ನಾವು ಒಂದಾಗಿದ್ದ ಸಮಯದಲ್ಲಿ ನಾನು ಮುಕುಂದನ್ ಯಾವಾಗ್ಲೂ ಜಗಳಾಡ್ತಾ ಇದ್ವಿ. ಬೇರೆ ಯಾವುದಕ್ಕೂ ಅಲ್ಲ, ನಮ್ ಸ್ವಂತ ಮಾವನ್ ದುಡ್ಡನ್ನ ಹಂಚ್ಕೊಳಕ್ಕೆ. ಅವ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಪಾಪ ಅವ್ರು ಹೋದ್ಮೇಲೆನೆ ನಾನು ಅರ್ಥ ಮಾಡ್ಕೊಂಡೆ. ಆ ಚೈನಾದವಳು ಅವನ್ನ ಯಾಮಾರ್ಸೋದ್ಮೇಲೆ ಮುಕುಂದನ ಎಲ್ಲೂ ನೋಡ್ಲೇ ಇಲ್ಲ. ಇರಾಕಲ್ಲಿರೋ ಮಿಲ್ಟ್ರಿ ಕ್ಯಾಂಟೀನಲ್ಲಿ ಅವನಿದಾನೆ ಅಂತ
ಅಲ್ಲಿರೋರು ನನ್ಗೆ ಹೇಳಿದ್ರಪ್ಪ, ಒಂದ್ ವೇಳೆ ಅಲ್ಲಿದ್ರು ಈಗ ಅವ್ನು ಯಾವ ಕೆಲಸ ಮಾಡ್ತಾ ಇದ್ದಾನಂತ ಯಾರಿಗ್ ಗೊತ್ತು? ಆ ಮನುಷ್ಯ ಬದುಕಿದಾನೋ ಸತ್ತಿದಾನೋ ಅನ್ನೋದು ವಿಷಯನೇ ಗೊತ್ತಿಲ್ಲ ನಮ್ಗೆ. ಅಲ್ಲ, ಹೇಳಕ್ ಬಂದಿರೋ ಮಾತ್ ತಪ್ಪಾಗಿದ್ರು, ಬಾಂಬ್ ಸಿಡ್ದಿ ಸತ್ತೋಗಿದ್ರು ಅಥವಾ ಫ್ಲೈಟ್ ಬ್ಲಾಸ್ಟ್ ಆಗಿ ಸತ್ತೋಗಿದ್ರು, ಸತ್ತವ್ರನ್ನ ಲೆಕ್ಕ ತಗೊಳ್ಳೋದು ಹೆಂಗ್ ನೋಡಿದ್ರು ಅಲ್ಲೊಬ್ಬ ಕನ್ನಡದವ್ನು ಇರ್ತಾನೆ. ಯಾವ ಸುದ್ದಿನೂ ಇಲ್ದೇ ಇರೋದ್ರಿಂದ ಬೇರೆ ಹೆಂಗೆ ಯೋಚನೆ ಮಾಡಕ್ಕೆ ಹೇಳ್ತೇಳಿ? ಒಂದ್ ನಿಮಿಷ ಇರು. ನೀನ್ ಡ್ರೈವರ್ ಅಂತ ತಾನೇ ಹೇಳಿದೆ? ಹೌದು. ಶುಕ್ರವಾರ ಆಚೆ ಹೋಗೋಣವಾ? ಒಂದು ಚಿಕ್ಕ ಸೈಡ್ ಬಿಸ್ನೆಸ್, ಅದೇನು ಅಂತ ಆಮೇಲೆ ಹೇಳ್ತೀನಿ. ಪಾಪ ಅವರು ಊರಲ್ಲಿ ಸತ್ತೋಗಿದ್ದಿದ್ರೆ ಅವರು MLAನೋ MP ನೋ ಆಗಿರ್ತಿದ್ರು. ಇಲ್ಲಿ ಬಂದು ನಮ್ ಜೊತೆ ಕಷ್ಟಪಟ್ಟಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ, ನೀನ್ ಹೇಳೋಂತಹ MLA ಕರ್ಣನ್ ದುಬೈಗೆ ಬಂದ್ರೆ ನಮ್ಮ ಹೋಟ್ಲಲ್ಲೇ ಉಳ್ಕೋತಾನೆ. ನಮ್ಮೂರ್ನವ್ರ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳೋದಿಕ್ ಮಾತ್ರ ಅವ್ರು ಇಲ್ಲಿಗೆ ಬಂದಿಲ್ಲ. ದೊಡ್ಡ ದೊಡ್ಡ ಹೋಟೆಲ್ ಕೆಲ್ಸ ತಗೊಂಡ್ರೆ ದೊಡ್ಡ ದೊಡ್ಡ ಮನುಷ್ಯರನ್ನ ಭೇಟಿಯಾಗಿ ಇದೊಂದು ಬಿಸ್ನೆಸ್ ಮಾಡೋದಿಕ್ ಒಂದ್ ದಾರಿ ಅಲ್ವಾ? ಡೇಟ್ ಮುಗ್ದಿರೋ ಪದಾರ್ಥಗಳನ್ನ ಇಟ್ಕೊಂಡು ಏನ್ ಬಿಸ್ನೆಸ್ ಮಾಡ್ತೀರಾ? ಡೇಟ್ ಎಕ್ಸ್ಪೈರ್ ಆಗಿದ್ರು ಇನ್ನ 2-3 ದಿನ ಇದೇನು ಕೆಟ್ಟ ಹೋಗಲ್ಲ. ಆದ್ರೆ ಇದನ್ನ ಅಂಗಡಿಲಿ ಮಾರಿದ್ರೆ ಪೊಲೀಸ್ ಹಿಡಿತಾರೆ. ಅದಕ್ಕೇನೆ ಇದನ್ನೆಲ್ಲ ತಗೊಂಡು ಹಾಲ್ ಕರಿಯುವಂತ ಹಸುಗಳು, ಕುರಿ, ಮೇಕೆ ಅವ್ರಿಗೆ ಹೋಗಿ ಇದನ್ನೆಲ್ಲ ತಂದು ಕೊಟ್ಬಿಡ್ತೀನಿ. ಇದೊಂಥರ ಸರ್ವಿಸ್ ತರಾನೇ. ಈ ಕಸಾನ ಮಾರಿ ಬರೋ ದುಡ್ಡೆಲ್ಲ ಮನೆಗೆ ಕಳಿಸ್ಬಿಡ್ತೀನಿ. ಮನೆಯಲ್ಲಿರೋರ್ಗೆ ಎದಕ್ಕಾದ್ರೂ ಬೇಕಾಗತ್ತಲ್ಲ ಅವ್ರಿಗೆ. ಅಷ್ಟಕ್ಕೂ ಇಲ್ಲಿ ನನ್ನವರು ಅಂತ ಯಾರೂ ಇಲ್ವಲ್ಲ. ಅವನ್ ಕಾಲಿಗೆ ಬಿದ್ದು ತಗೊಳ್ಳಿ ಅಂತಂದ್ರೆ ಆವಾಗ್ಲೇ ತಗೊಳ್ಳೋದವನು. ಮುಕುಂದ